ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ತೃತೀಯ ಭಾಷೆ ಹಿಂದಿ SA2 ವಾರ್ಷಿಕ ಪರೀಕ್ಷೆ ಮಾರ್ಚ್ 2026ರಲ್ಲಿ 6 ಏಪ್ರಿಲ್ 2026ಕ್ಕೆ ನಿಮಗೆ DSCRTಯಿಂದ ಒಂದು ಬೋರ್ಡ್ ಎಕ್ಸಾಮ್ ನಡೀತಾ ಇದೆ. ಸೊ ಅದಕ್ಕಾಗಿ ನಾನು ನಿಮಗೆ 60+ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ಫಸ್ಟ್ ಪಾರ್ಟಲ್ಲಿ ತಂದಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ. ಇವು ಬಿಟ್ಟು ಬೇರೆ ಬರೋದಿಲ್ಲ, ಖಾತ್ರಿ ಇದೆ, ಖಂಡಿತವಾಗಿ ಡೋಂಟ್ ವರಿ. ಆಲ್ರೆಡಿ 9th ಹಾಕಿರ್ತಕ್ಕಂಥ ಎಲ್ಲ DSCRT ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಕೊಡ್ತೀನಿ, ಅವುಗಳನ್ನು ಸಹಿತ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಶುರು ಮಾಡೋಣ. 9th ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳು ಯಾವಂತ ಆಲ್ರೆಡಿ ಕನ್ನಡದಲ್ಲಿ ಹಾಕಿದೆ, ಕನ್ನಡದಲ್ಲಿನೂ ಕೂಡ ವಿಡಿಯೋದ ಕಮೆಂಟಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಫಸ್ಟ್, ಜೈ ಜೈ ಭಾರತ್ ಮಾತಾ ಅಂತಕ್ಕಂಥ ಪದ್ಯ ನಿಮಗೆ 4 ಅಂಕವನ್ನು ಕೊಡ್ತದೆ. ಈ 4 ಅಂಕದಲ್ಲಿ ಕೇವಲ 8 ಸಾಲುಗಳನ್ನು ಓದಿದರೆ ಸಾಕು. ಜೈ ಜೈ ಭಾರತ್ ಮಾತಾದಿಂದ ಹಿಡಿದು ಭಾರತ್ ಮಾತಾವರೆಗೆ 8 ಸಾಲುಗಳನ್ನು 8 ಪಂಕ್ತಿಯ ಓದಿದರೆ ನಿಮಗೆ ಖಂಡಿತವಾಗಿ ಕರ್ತದೆ. ಫಸ್ಟ್ 4 ಸಾಲು, ಆಮೇಲೆ ಸೆಕೆಂಡ್ 4 ಸಾಲು ಓದ್ಕೊಡ್ರಿ. 4+4 ಅದನ್ನು ನಿಮಗೆ 4ಕ್ಕೆ 4 ಅಂಕಗಳನ್ನು ತಂದು ಕೊಡ್ತದೆ. ಫಿಕ್ಸ್ ಆಗಿ ಇದೇ ಪದ್ಯ ಬರೋದು, ಇದು ಬಿಟ್ಟು ಬೇರೆ ಯಾವುದೇ ಬರೋದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್, ಗುಲಾಬ್ ಸಿಂಗ್ಗೆ ಬರ್ತೀನಿ. ಸೊ ಇಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತಾ ಇದೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಸೊ 1 ಮಾರ್ಕಿಗೆ ನೋಡಿ, ಶಹರ್ ಮೇ ಆತಂಕ ಕ್ಯೂ ಛಾ ಗಯಾ ತಾ, ಥಾಲಿ ಮೇ ಕ್ಯಾ ಜಲ್ ರಹಾ ತಾ, ಝಂಡಾ ಕಿಸಸೆ ಬನಾ. ಓಕೆ. ನೆಕ್ಸ್ಟ್, ಬಹನ್ನೆ ಕ್ಯಾ ಥಾಮ್ ಲಿಯಾ ಅನ್ನೋದು 1 ಮಾರ್ಕಲ್ಲಿ ಬರ್ತಕ್ಕಂಥ ಫಿಕ್ಸ್ ಕ್ವಶನ್. ಬಟ್ 2 ಮಾರ್ಕ್ಸಿಗೆ ಬರ್ತಕ್ಕಂಥ 2 ಪ್ರಶ್ನೆ ಓದ್ಕೊಡ್ರಿ. ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೇ, ಭಾಯಿ ಕೋ ದೇಕರ್ ಬಹನ್ನೆ ಕ್ಯಾ ಕಿಯಾ ಅಂತಕ್ಕಂಥದ್ದು 1ಅಲ್ಲಿ ಕೂಡ ಫಿಕ್ಸ್ ಆಗಿ ನಿಮಗೆ ಬಂದೇ ಬರ್ತದೆ. 2 ಮಾರ್ಕ್ಸನ್ನು ಕೊಡ್ತದೆ. ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ LBA ಗಳಾಗಿರ್ಬೋದು ಅಥವಾ ನೀವೇನು ನೋಟ್ಸ್ ಬರೆದಿದ್ದೀರಲ್ಲ ಪಕ್ಕಾ ಬುಕ್ಕು, ಅದರಲ್ಲಿರೋ ಕೂಡ ನೀವು ಚೆನ್ನಾಗಿ ಅಂಕಗಳನ್ನು ಗಳಿಸ್ಬೋದು. ಇನ್ನು ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ನಿಮಗೆ 3 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಸೊ 3 ಅಂಕದಲ್ಲಿ ಮೇಲೆ 2 ಇರ್ತಕ್ಕಂಥದ್ದು ಟಾಪ್ ಪ್ರಶ್ನೆ ಏನಪ್ಪ ಅಂದರೆ, ವಿವೇಕಾನಂದನೇ ಭಾರತ್ ವಾಸಿಯೋಂಕೋ ಕ್ಯಾ ಉಪದೇಶ ದಿಯಾ ಅಂತ ಕೇಳಿದ್ದಾರೆ. ಇಡೀ ಸಮಸ್ತ ಭಾರತ ನಾಗರಿಕರಿಗೆ ಸ್ವಾಮಿ ವಿವೇಕಾನಂದರವರು ಯಾವೆಲ್ಲ ಉಪದೇಶಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಕೇಳಿದ್ದಾರೆ. ಅಥವಾ ವಿವೇಕಾನಂದನೇ ಜನತಾ ಕೋ ಲಲ್ಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ. ಸೊ ವಿವೇಕಾನಂದರವರು ಜನರನ್ನು ಉದ್ದೇಶಿಸಿ ಏನು ಮಾತನಾಡಿದರು ಅಂತಕ್ಕಂಥ ಒಂದು ಪ್ರಶ್ನೆ. ನರೇಂದ್ರ ಕಿ ಪಢಾಯಿ ಕೆ ಬಾರೆ ಮೇ ಲಿಖಿಯೇ, ಅವರ ಶಿಕ್ಷಣ, ಅವರ ವಿದ್ಯಾಭ್ಯಾಸ ಕೇಳಿದ್ದಾರೆ. ಲಾಸ್ಟ್ ಇತ್ತು, ವಿವೇಕಾನಂದನೇ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕ್ಯೂ ಕಿ. ಸೊ ವಿವೇಕಾನಂದರವ್ರು ಏನು ಮಾಡ್ತಾರಪ್ಪ ಅಂದರೆ ರಾಮಕೃಷ್ಣ ಮಿಷನನ್ನು ಕಟ್ತಾರೆ. ಸೊ ಏಕೆ ಕಟ್ತಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಇದನ್ನು ಚೆನ್ನಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇಷ್ಟು 4 ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಬರ್ತಕ್ಕಂಥ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು 4ನೇ ಪದ್ಯ ಬರ್ತೀನಿ, ಅನುಶಾಸನ್ ಹಿ ಶಾಸನ್ ಹೇ ಅಂತಕ್ಕಂಥದ್ದು. ಅಲ್ಲಿ 3 ಅಂಕದ ನಿಮಗೆ ಪ್ರಶ್ನೆ ಇದೆ. ಈ ಪದ್ಯದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು 3 ಪ್ರಶ್ನೆಗಳನ್ನು ನೋಡ್ಕೊಂಡೋಗಿ. ಫಸ್ಟ್ ಇರೋದೇ ಚೌರಾಹೋं पर दिए गए संकेतों को विस्तार से लिखिए ಅಂತ ಕೇಳ್ತಾರೆ. ಅಂದರೆ ವೃತ್ತದಲ್ಲಿ ಸರ್ಕಲ್ಗಳಲ್ಲಿ ಕೊಡ್ತಕ್ಕಂಥ ಒಂದು ಸಂಕೇತ ಚಿಹ್ನೆಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀತಕ್ಕದ್ದನ್ನು ನೋಡ್ಕೋಬೇಕು. 2ನೇದು, ದುರ್ಘಟನಾ ಸೆ ಬಚನೆಗೆ ಕೋಯಿ ದೋ ಉಪಾಯ್, ಅಪಘಾತಗಳನ್ನು ತಪ್ಪಿಸಲಿಕ್ಕೆ ನೀವು ಸೂಚಿಸ್ತಕ್ಕಂಥ ಯಾವುದೇ 1-2 ಸಲಹೆಗಳನ್ನು, ಮಾರ್ಗಗಳನ್ನು ಬರೀರಿ ಅಂತ ಕೇಳ್ತಾರೆ. ಲಾಸ್ಟ್ ಇದೆ ಈ ಪದ್ಯದ ಒಂದು ಆಶಯ. ಓಕೆ, ಅಂದರೆ ಅನುಶಾಸನೆ ಶಾಸನೆ ಪದ್ಯದ ಆಶಯ ಏನು, ಅದು ಉತ್ತರ ಏನು ಬರ್ತದಪ್ಪ ಅಂದರೆ ಚೌರಾಹೋं पर दिए गए ಅದೇ ಬರ್ತದೆ. ಬಸ್ ಜಿಬ್ರಾ ಪಟ್ಟಿ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಪಾದಚಾರಿಗಳು ನಡೀತಾರೆ ಅಂತಕ್ಕಂಥ ಒಂದು ಪಾಯಿಂಟ್ಸನ್ನು ನೀವು ಸೇರಿಸಿದರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ಒಟ್ಟಾರೆ 2 ಪ್ರಶ್ನೆಗಳು. ಚೌರಾಹೋं पर दिए गए संकेतों को विस्तार से लिखिए, ಅದರಲ್ಲಿ ಇನ್ನೂ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಸೇರಿದರೆ ಆಶಯ ಆಗ್ತದೆ. ಲಾಸ್ಟ್ ಏನದಪ್ಪ ಅಂದ್ರೆ ದುರ್ಘಟನಾ ಸೆ ಬಚನೆಗೆ ಕೋಯಿ ದೋ ಉಪಾಯ ಲಿಖಿಯೇ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಕೊಡ್ತಾರೆ. ಇನ್ನು ಮೌಸಿದಿಂದ ನಿಮಗೆ 4 ಅಂಕಕ್ಕೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಮೊದಲನೇದು ಬೈಪಾಟ್ ಮಾಡಲೇಬೇಕು. ಸೊ ಯಾವುದು, ಮೌಸಿ ಸೇವಾ ಕಿ ಮೂರ್ತಿ ತಿ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಓಕೆ, ಮೌಸಿ ಸೇವಾ ಕಿ ಮೂರ್ತಿ ತಿ ಕೈಸೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಮೌಸಿ ನಿಸ್ವಾರ್ಥ ಸೇವಾ ಮನೋಭಾವ ಕಾ ವರ್ಣನ್, ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. बच्चों ने मिलकर मौसी की सेवा किस प्रकार की, ಮೌಸಿಗೆ ಖುಷಿ ಜೀವನ ಕಾ ವರ್ಣನ್ ಅಂತಕ್ಕದ್ದನ್ನು ಬರ್ತದೆ. ಇವುಗಳಲ್ಲಿ ನೀವೇನು ಮಾಡಬೇಕು ಅಂದ್ರೆ ಫಿಕ್ಸ್ ಆಗಿ ಒಂದು 5 ಸಾಲುಗಳನ್ನು ಚೆನ್ನಾಗಿ ಮೌಸಿ ಪಾಠವನ್ನು ನೀವು ನೋಡ್ಕೊಂಡಿದ್ರೆ ಖಂಡಿತವಾಗಿ ನೀವು ಫಿಕ್ಸ್ ಆಗಿ ಏನು ಮಾಡ್ತೀರಪ್ಪ ಅಂದರೆ ಅಂಕಗಳನ್ನು ಗಳಿಸ್ತೀರಿ. ಸೊ ಮೌಸಿ ಪಾಠವನ್ನು ಬಿಡದೆ ನೀಟಾಗಿ ಅದನ್ನು ಓದ್ರಿ. ಇನ್ನು ಚೇರಾ ಪೂಂಜಿಸೆ ಆಯಾಮ್ ಹೂ ಅಂತಕ್ಕಂಥ ಪಾಠಕ್ಕೆ ಬರೋಣ. ಇಲ್ಲಿನೂ ಕೂಡ ನಾನು ನಿಮಗೆ ಒಂದು 4 ಪ್ರಶ್ನೆಗಳನ್ನು ಕೊಡ್ತೀನಿ. ಸೊ ಯಾಕಂದರೆ ಈ ಪಾಠದ ವೇಟೇಜ್ ಎಷ್ಟದಪ್ಪ ಅಂದರೆ 3 ಮಾರ್ಕ್ಸ್ ಅದ. ಸುಮಾರು ನೀವು 5ರಿಂದ 6 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಮೊದಲನೇದೇ ಇದೆ ಚೇರಾ ಪುಂಜಿ ಕಿ ವಿಶೇಷತಾ ಕೆ ಬಾರೆ ಮೇ ಲಿಖಿಯೇ. ಹಾಗಾದರೆ
ಈ ಚೇರಾಪುಂಜಿ ನಗರದ ವಿಶೇಷತೆ ಏನಿದೆ, ಆ ನಗರದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮಳೆ, ಹವಾಮಾನ ಮತ್ತು ವಾಯುಗುಣವನ್ನು ಸಾರ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕು, ಚೇರಾಪುಂಜಿಕೆ ವಿಶೇಷತದಲ್ಲಿ ಬರಿಬೇಕು. ಇನ್ನು ಮಾಹಿತಿ ಬಾಜಾರ್ ಇದೆ. ಮಾಹಿತಿ ಬಾಜಾರ್ ಅಂದರೆ ಸ್ತ್ರೀಯೋं का बाजार, ಸೊ ಅದು ಕೂಡ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ಒಂದು 5-6 ಸಾಲ ಬರೀಬೇಕು. ಲೇಖಕನೇ ಶಿಲಾಂಗ್ ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇ ಕ್ಯಾ ಕಹತೆ ಹೈ ಅಂತ ಇದೆ. ಸೊ ಲೇಖಕರು ಈ ಶಿಲಾಂಗ್ನ ಪ್ರಾಕೃತಿಕ ಸೌಂದರ್ಯ ಕುರಿತು ಏನಂತ ಹೇಳಿದ್ದಾರೆ ಅಂತ ಇದೆ. ಲಾಸ್ಟ್ ಇತ್ತು ಮಾಸ್ಮಾಯಿ ಗುಫಾओं का ವರ್ಣನ್ ಕೀಜಿಯೆ. ಈ ಮಾಸ್ಮಾಯಿ ಗುಹೆಗಳ ಬಗ್ಗೆ ನಿಮಗೆ ಏನು ಕೇಳಿದಾರಪ್ಪ ಅಂದ್ರೆ ವರ್ಣನೆ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ಇತ್ತು. ಇನ್ನು ಪರ್ಯಾವರಣ ಬಚಾವೋ ಅಂತಕ್ಕಂಥ ಪದ್ಯಕ್ಕೆ ಬರೋಣ. ಈ ಪರ್ಯಾವರಣ ಬಚಾವೋ ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಪದ್ಯಪಾಠ. ಏಕೆಂದರೆ ಈ ಪದ್ಯದ ಆಶಯದಲ್ಲಿನೇ ನಿಮಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪರಿಸರದ ಮಹತ್ವವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಪರಿಸರದ ಮಹತ್ವವನ್ನು, ಪರ್ಯಾವರಣದ ಮಹತ್ವವನ್ನು ನೀವೇನು ಮಾಡಬೇಕು, 1-4-5 ಲೈನ್ಸಲ್ಲಿ ಚೆನ್ನಾಗಿ ಬೈಪಾಟ್ ಮಾಡಿದರೆ ಈ ಪರ್ಯಾವರಣ ಬಚಾವ್ ಅಂತಕ್ಕಂಥ ಪದ್ಯಪಾಠದ ಪ್ರಶ್ನೆಗಳನ್ನು ನೀವು ಆರಾಮಾಗಿ ಬಿಡಿಸ್ತೀರಿ. ಅಥವಾ ಅದು ಬರಲಿಲ್ಲ ಅಂದರೆ ಪರಿಸರಕ್ಕೆ ರಕ್ಷಾ ಕೆ ಲಿಯೆ ಹಮೆ ಕ್ಯಾ ಕ್ಯಾ ಕರ್ನಾ ಚಾಹಿಯೆ ಅಂತ ಇದೆ. ಅಂದರೆ ಪರಿಸರವನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಕೂಡ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ನಾವು ಯಾವ ಕೆಲಸಗಳನ್ನು ಮಾಡಿದರೆ ಪರಿಸರವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಪರ್ಯಾವರಣ ಬಚಾವದಲ್ಲಿ ಬರಿಬೇಕು. ಇವು 3 ಮಾರ್ಕ್ಸ್ದಲ್ಲಿರ್ತಕ್ಕಂಥ 2 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಭೀಮ್ ಅವ್ರ ರಾಕ್ಷಸದಲ್ಲಿ 1 ಅಂಕದ 1, 2 ಅಂಕದ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ 2 ಅಂಕದಲ್ಲಿ ಒಂದು 3 ಪ್ರಶ್ನೆಗಳಿದ್ದಾವೆ. ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ಕ್ಯೂ ರೋ ರಹೆ ಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಆ ಬ್ರಾಹ್ಮಣನ ಮನೆಯಲ್ಲಿ ಆ ದಿನ ಎಲ್ಲರೂ ಏಕೆ ಅಳ್ತಾ ಇದ್ದರು? ಏಕೆಂದರೆ ಆ ಬಕಾಸುರನ ಕಡೆಗೆ ಹೋಗಲಿಕ್ಕೆ ಸೊ ಅವರ ಮನೆಯಲ್ಲಿ ಏನಾಗಿತ್ತಪ್ಪ ಅಂದರೆ ಸರದಿ ಬಂದಿತ್ತು ಬ್ರಾಹ್ಮಣನ ಮನೆಯಲ್ಲಿ. ಸೊ ಅದಕ್ಕಾಗಿ ನಾನು ಹೋಗ್ತೀನಿ, ನೀನು ಹೋಗ್ತೀನಿ ಅಂತಕ್ಕಂಥ ವಿವೇಚನೆಯಲ್ಲಿ ಆ ಒಂದು ಜಗಳದಲ್ಲಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ರು ಅನ್ನೋದನ್ನು ಪಾಯಿಂಟ್ಸನ್ನು ಬರಿಬೇಕು. ಅಥವಾ ಬಕಾಸುರ್ ಕ್ಯಾ ಕಾಮ್ ಕರ್ತಾ ಥಾ ಅವ್ರು ಇಸ್ಕೆ ಬದಲೆ ಮೇ ಕ್ಯಾ ಲೇತಾ ಥಾ ಅಂತ ಇದೆ. ಆ ಬಕಾಸುರ ಯಾವ ಕೆಲಸವನ್ನು ಮಾಡ್ತಾ ಇದ್ದ, ಇದರ ಬದಲಿಗೆ ಅಂದರೆ ಇದರ ಬದಲಾಗಿ ಆತ ಏನೆಲ್ಲ ತೆಗೆದುಕೊಳ್ತಾ ಇದ್ದ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಆತ ಏಕಚಕ್ರಿ ನಗರದ ಒಂದು ರಕ್ಷಣೆಯನ್ನು ಮಾಡ್ತಾ ಇದ್ದ. ಅದರಾಗಾಗಿ ಬೈಸ್, ಅನ್ನ ಅವ್ರ ಮತ್ತೇನು ಬೈಸ್ ತಗೋತಿದ್ದ, ಮನುಷ್ಯ ತಗೋತಿದ್ದ, ಅನ್ನಗಳನ್ನು ತಗೋತಿದ್ದ. ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಭೀಮ್ನೆ ಬಕಾಸುರ್ ಕಾ ವಧ್ ಕ್ಯೂ ಕಿಯಾ ಅಂತ ಇದೆ. ಅಥವಾ ಇದನ್ನು ಕೈಸೆ ಕಿಯಾ ಅಂತಕ್ಕಂಥದ್ದು ಕೂಡ ಇದೆ. ಕೈಸೆ ಕಿಯಾ ಅಂತಲೇ ಬರೀಬೇಕು. ಸೊ ಭೀಮ ಬಕಾಸುರನನ್ನು ಹೇಗೆ ವಧ ಮಾಡಿದ, ಹೇಗೆ ಕೊಂದು ಹಾಕಿದ ಅಂತಕ್ಕಂಥ ಪ್ರಶ್ನೆ. ಇಷ್ಟು ನಾನು ಈ ಪಾರ್ಟಲ್ಲಿ 1ರಿಂದ 8 ಪಾರ್ಟ್ಗಳಿಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಸೊ ಇವು ಬಿಟ್ಟು ಬೇರೆ ಬರೋದಿಲ್ಲ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ದಿನಗಳಲ್ಲಿ ಇವುಗಳ ಆನ್ಸರ್ಸ್ಗಳನ್ನು ಸಹಿತ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.